ಬಿ.ಆರ್. ಪಾಟೀಲ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಹುಟ್ಟು ಹಾಕಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಅವರೇ ವಿಲನ್ ಆಗಿಬಿಟ್ಟಿದ್ದಾರೆ. ಈಗ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರು ಎಲ್ಲ ಸಿಡಿದಿದ್ದಾರೆ. ಒಂದಿಷ್ಟು ಜನ ಒಳಗೆ ಮಾತಾಡ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನ ಮುಖಂಡರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಿ.ಆರ್. ಪಾಟೀಲ್ ಓರ್ವ ಶಕುನಿ ಇದ್ದಂಗೆ ಜಮೀರ್ ಮತ್ತು ಸಿದ್ದರಾಮಯ್ಯಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬಿಜೆಪಿ ಮುಖಂಡ ಹರ್ಷಾನಂದ್ ಗುತ್ತೇದಾರ್ ಆರೋಪವನ್ನ ಮಾಡಿರೋದು ಅನ್ಬಿಲೀವೇಬಲ್. ಬಿಜೆಪಿ ಮುಖಂಡ ಹರ್ಷಾನಂದ್ ಗುತ್ತೇದಾರ್ ಆರೋಪವನ್ನ ಮಾಡಿದ್ದಾರೆ. ಬಿ.ಆರ್. ಪಾಟೀಲ್ ಒಬ್ಬ ಶಕುನಿ ಇದ್ದಂಗೆ ಜಮೀರ್ ಅಹಮದ್ ಖಾನ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿ.ಆರ್. ಪಾಟೀಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದನ್ನ ಯಾರೋ ಕಾಂಗ್ರೆಸ್ನವ್ರು ಮಾತನಾಡಿದ್ರೆ ಅಚ್ಚರಿ ಆಗ್ತಾ ಇರಲಿಲ್ಲ. ಆದ್ರೆ ಇದು ಬಿಜೆಪಿ ಮುಖಂಡ ಹರ್ಷಾನಂದ್ ಗುತ್ತೇದಾರ್ ಅವರು ಮಾಡಿರುವಂತ ಆರೋಪ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಈ ರೀತಿ ಮಾಡ್ತಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ.ಆರ್. ಪಾಟೀಲ್ ಪ್ಲಾನ್ ಮಾಡಿದ್ದಾರೆ. ಮೈನಾರಿಟಿ ಇಲಾಖೆಯ 17 ಕೋಟಿ ಅನುದಾನದ ಟೆಂಡರ್ ಆಗಿಲ್ಲ, ಆದ್ರೆ ಬಿ.ಆರ್. ಪಾಟೀಲ್ ಕಾಮಗಾರಿ ಆರಂಭ ಅಂತ ಸುಳ್ಳು ಹೇಳ್ತಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡ ಹರ್ಷಾನಂದ್ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಬಿಜೆಪಿಯ ಮುಖಂಡ ಹರ್ಷಾನಂದ್ ಗುತ್ತೇದಾರ್ ಕಾಂಗ್ರೆಸ್ನ ಶಾಸಕ ಬಿ.ಆರ್. ಪಾಟೀಲ್ ವಿರುದ್ಧ ಹರಿಹಾಯ್ದಿರೋದು. ಇನ್ನೊಂದು ವಿಚಾರ, ಜಮೀರ್ ಮತ್ತು ಸಿದ್ದರಾಮಯ್ಯಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಬಿ.ಆರ್. ಪಾಟೀಲ್ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಬಿಜೆಪಿಯ ಮುಖಂಡ ಹರ್ಷಾನಂದ್ ಗುತ್ತೇದಾರ್. ನನಗೆ ಇದ್ದ ಮಾಹಿತಿ ಪ್ರಕಾರ ಒಬ್ರು ಅಧಿಕಾರಿ ಹೇಳಿದ್ದಾರೆ ಇವು ಇನ್ನೂ ಟೆಂಡರ್ ಆಗಿಲ್ಲ ಅಂತ. ಆದ್ರೆ ಮಾಧ್ಯಮದವ್ರಿಗೆ ಅವ್ರು ಏನ್ ಹೇಳ್ತಾರ, ನನಗೆ ಗುದ್ಲಿ ಪೂಜೆಗೆ ಕರೆದಿಲ್ಲ, ನನ್ನ ಗಮನಕ್ಕಿಲ್ದೇನೆ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ಅಂತ. ಅಂದ್ರೆ ಇದು ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದವರಿಗೆ ಎಲ್ಲರಿಗೆ ದಿಕ್ಕು ತಪ್ಪಿಸುವಂಥದ್ದು, ಸುಳ್ಳು ಹೇಳಿ ಪ್ರಚಾರ ಪಡ್ಕೊಳ್ಳೋದು ಮತ್ತು ಒತ್ತಡ ಹಾಕೋದು ಮುಖ್ಯಮಂತ್ರಿ ಮೇಗ ಅಲ್ಲಿ ಜಮೀರ್ ಅಹಮದ್ ಮೇಲೆ ಹಾಕಿ ಏನಾದ್ರೂ ಒಂದು ದೊಡ್ಡ ಡೀಲ್ ಮಾಡ್ಕೋಬೇಕು, ಇಲ್ಲ ಮಂತ್ರಿಗಿರಿ ತಗೋಬೇಕು. ಇದೇ ಉದ್ದೇಶದಿಂದ ಈ ರೀತಿ ಇವರು ಇಷ್ಟು ದಿವಸ ಸುಮ್ಮ ಕುಂತಿ. ಮನೆಗಳು ಅಪ್ರೂವ್ ಆಗಿದ್ದು ನವೆಂಬರ್ ಡಿಸೆಂಬರ್ದಾಗ ಹೋದ ವರ್ಷ 2024. ಆದ್ರೆ ಈಗ ಅವರು ಇದು ಯಾಕೆ ಪ್ರಶ್ನೆ ಎತ್ತಲತ್ತಾರ ಅಂತ ಅನ್ನೋದು ನಮ್ಮ ಪ್ರಶ್ನೆ. ಇವರು ಮಹಾಭಾರತದ ಶಕುನಿ ಇದ್ದ ಹಾಗೆ. ಮಹಾಭಾರತದ ಶಕುನಿ ಮೂಲ ಉದ್ದೇಶ ಏನಿತ್ತು ಅಂತಂದ್ರೆ ಕುರು ವಂಶವನ್ನ ನಾಶ ಮಾಡ್ಬೇಕು ಅಂತಂದು. ಯಾಕಂದ್ರೆ ಅವ್ರ ಸಹೋದರಿಗೆ ಒಬ್ಬ ದೃಷ್ಟಿಹೀನ ಧೃತರಾಷ್ಟ್ರ ಜೊತೆ ಮದ್ವೆ ಮಾಡಿದ್ರು, ಮತ್ತೆ ಅವ್ರ ವಂಶಸ್ಥರಿಗೆಲ್ಲ ಸೆರೆವಾಸ ಹಾಕಿದ್ರು ಅಂತಂದು ಅದು ದ್ವೇಷದಿಂದ ಅವರು ಶಪಥ ಮಾಡಿ ಕುರುವಂಶ ನಾಶ ಮಾಡ್ಬೇಕಂತ. ಹಂಗ ಬಿ.ಆರ್. ಪಾಟೀಲ್ಗೂ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತನೋ ಒಂದು ಸಿಟ್ಟು, ದ್ವೇಷ, ಈ ಸ್ವಾರ್ಥ ಮನೋಭಾವದಿಂದ ಇವತ್ತು ಈ ರೀತಿ ವೇಟ್ ಮಾಡಿ 6 ತಿಂಗಳು ಆದ್ರೂ ಇಲ್ಲಿ ತನಕ ಅದ್ರ ಮನೆಗಳು ಇವರು ಅಪ್ರೂವ್ 6 ತಿಂಗಳ ಹಿಂದೆ ಆದ್ರೂ ಅವಾಗ ಮಾತು ಅದ್ರ ಬಗ್ಗೆ ವಿರುದ್ಧ ಧ್ವನಿ ಎತ್ತಲಾರ್ದೇನೆ ಈಗ ಎತ್ತಲತ್ತಾರ ಅಂತಂದ್ರೆ ಇದು ಅವ್ರದ್ದು ಜನಪರ ಇದ್ದಂತ ಕಾಳಜಿ, ಪ್ರಾಮಾಣಿಕತೆ ಅಲ್ಲ, ಹೊರತು ಸ್ವಾರ್ಥ ಮತ್ತು ಅವ್ರಿಗೆ ಆದಂತ ಅವಮಾನ, ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಂದು ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ನಾಶ ಮಾಡ್ಬೇಕನ್ನೋ ಉದ್ದೇಶದಿಂದ ಈ ರೀತಿ ಹೇಳತ್ತಾರ ಅಂತ ನಾವು. ಈಗ ಅವರು ಹೆಂಗ ಹಕ್ಕುಚ್ಯುತಿ ಮಾಡ್ತಾರ ಗೊತ್ತಿಲ್ಲ. ನನಗಿದ್ದ ಮಾಹಿತಿ ಪ್ರಕಾರ ಅಧಿಕಾರಿ ಹೇಳಿದ್ದು ಇನ್ನೂ ಟೆಂಡರ್ ಆಗಿಲ್ಲ. ಅದು ಟೆಂಡರ್ ಆಗ್ಲಾರ್ದೆ ಗುದ್ಲಿ ಪೂಜೆ ಹೆಂಗ್ ಮಾಡ್ತಾರೆ ಹೇಳು? ಕಮಿಷನ್ ಸಿಕ್ಕಿಲ್ಲ ಅವರಿಗೆ ಅಂತಂದು. ಈಗ ರಾಜ್ಯ ಮಟ್ಟದಿಂದ ಟೆಂಡರ್ ಆಗ್ತದ, ಕಾಂಟ್ರಾಕ್ಟರ್ ಅಲ್ಲಿಂದನೇ ಬಂದ್ ಬಿಡ್ತಾನ, ನಮಗೇನು ಮಾತಾಡ್ಸೋದಿಲ್ಲ, ನಮಗೇನು ದುಡ್ಡು ಕೊಡೋದಿಲ್ಲ ಅನ್ನೋ ಸಲುವಾಗಿ ಇದು ಈ ರೀತಿ ನಮಗೆ ಕೇಳೇ ಇಲ್ಲ, ದುಡ್ಡಿಟ್ರು, ನಮ್ಗೆ ಗುದ್ಲಿ ಪೂಜೆನೆ ಕರೆದಿಲ್ಲ ಅಂತಂದ್ರ ಈಗ ಕರೆಸಿ ಮಾತಾಡಿಸ್ತಾರಲ್ಲ,